ಭುಜದ ಮೇಲೆ ಕೈ ಹಾಕಿದ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಸಿದ್ದರಾಮಯ್ಯ ಅವರ ಮನೆ ಅಂಗಳಕ್ಕೂ ತಲುಪಿದ ಗಿಲ್ಲಿ ಖ್ಯಾತಿ. ಗಿಲ್ಲಿ ಭುಜದ ಮೇಲೆ ಕೈ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಮನೆ ಅಂಗಳಕ್ಕೂ ಕೂಡ ಗಿಲ್ಲಿ ಖ್ಯಾತಿ ಈಗ ತಲುಪಿದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಗಿಲ್ಲಿ ನಟನ ಮೇನಿಯ. ಬಿಗ್ ಬಾಸ್ ಗೆದ್ದ ಗಿಲ್ಲಿಯನ್ನ ಅಭಿನಂದಿಸಿದ ಸಿಎಂ ಸಿದ್ದರಾಮಯ್ಯ ಅವರು. ಗಿಲ್ಲಿಗೆ ಹೂವಿನ ಹಾರ ಹಾಕಿ ಟಗರು ಸನ್ಮಾನಿಸಿದ್ದಾರೆ. ಭುಜದ ಮೇಲೆ ಕೈ ಹಾಕಿ ಏನಯ್ಯ ಗಿಲ್ಲಿ ಅಂತ ಸಿಎಂ ತಮ್ಮದೇ ವರಸೆಯಲ್ಲಿ ಮಾತನಾಡಿಸಿದ್ದಾರೆ. ಗಿಲ್ಲಿ ಮಾತುಗಳಿಗೆ ಬಿದ್ದು ನಕ್ಕ ಸಿಎಂ ಸಿದ್ದರಾಮಯ್ಯ ಅವರು. ಗಿಲ್ಲಿ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಗಿಲ್ಲಿ ಮುಂದಿನ ಪ್ಲಾನ್ಸ್ ಏನು ಅಂತ ತಿಳ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಗಿಲ್ಲಿ ಸಿಎಂ ಸಿದ್ದು ಸಮಾಗಮಕ್ಕೆ ಸಾಕ್ಷಿಯಾದ ಭೈರತಿ ಸುರೇಶ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಕೂಡ ಉಪಸ್ಥಿತರಿದ್ದರು. ಇನ್ನು ಗಿಲ್ಲಿ ಭುಜದ ಮೇಲೆ ಕೈ ಹಾಕಿ ಮಾತನಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಮನೆ ಅಂಗಳಕ್ಕೂ ಕೂಡ ಗಿಲ್ಲಿಯ ಖ್ಯಾತಿ ತಲುಪಿದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಗಿಲ್ಲಿ ನಟನ ಮೇನಿಯ. ಇನ್ನು ಬಿಗ್ ಬಾಸ್ ಗೆದ್ದ ಗಿಲ್ಲಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಭಿನಂದಿಸಿದ್ದಾರೆ. ಗಿಲ್ಲಿಗೆ ಹೂವಿನ ಹಾರವನ್ನ ಹಾಕಿ ಸಿದ್ದರಾಮಯ್ಯ ಅವರು ಸನ್ಮಾನವನ್ನ ಮಾಡಿದ್ದಾರೆ. ಭುಜದ ಮೇಲೆ ಕೈ ಹಾಕಿ ಏನಯ್ಯ ಗಿಲ್ಲಿ ಅಂತ ಸಿಎಂ ಮಾತನಾಡಿಸಿದ್ದಾರೆ. ಗಿಲ್ಲಿ ಮಾತುಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಿದ್ದು ನಕ್ಕಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಗಿಲ್ಲಿ ನಟ ಭೇಟಿ ಮಾಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಶಿವರಾಜ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಶಿವರಾಜ್ ಕುಮಾರ್ ಮತ್ತೆ ಅವರ ವೈಫ್ ಗೀತಾ ಅವರನ್ನು ಕೂಡ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಕೂಡ ಗಿಲ್ಲಿ ನಟ ಪಡ್ಕೊಂಡಿದ್ರು ಈ ಒಂದು ಬಿಗ್ ಬಾಸ್ ಕಪ್ ಗೆದ್ದ ನಂತರ. ಇನ್ನು ಕಿಚ್ಚ ಸುದೀಪ್ ಅವರನ್ನು ಕೂಡ ಹೋಗಿ ಭೇಟಿಯನ್ನ ಮಾಡಿದ್ರು ಗಿಲ್ಲಿ ನಟ. ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸಮಯ ಮಾತುಕತೆ ಕೂಡ ಮಾಡಿದ್ದಾರೆ. ಜೊತೆಗೆ ಆ ಒಂದು ಫೋಟೋದಲ್ಲಿ ನೀವು ಗಮನಿಸ್ತಾ ಇರಬಹುದು ಭೈರತಿ ಸುರೇಶ್ ಅವರು ಕೂಡ ಇದ್ದಾರೆ. ಜೊತೆಗೆ ಇನ್ನು ಮಾಧ್ಯಮ ಸಲಹೆಗಾರರು ಕೂಡ ಅಲ್ಲಿ ಆ ಒಂದು ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ವಿಶ್ ಮಾಡಿದ್ದಾರೆ. ಏನಯ್ಯ ನಿನ್ನ ಮುಂದಿನ ಪ್ಲಾನ್ಸ್? ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ತಮ್ಮದೇ ವರಸೆಯಲ್ಲಿ ಯಾರೇ ಹೋಗಿ ಮಾತನಾಡಿಸಿದ್ರು ಕೂಡ ತಮ್ಮದೇ ವರಸೆಯಲ್ಲಿ ಮಾತನಾಡ್ತಾರೆ. ಹಾಗೆ ಗಿಲ್ಲಿ ನಟನನ್ನು ಕೂಡ ತಮ್ಮದೇ ವರಸೆಯಲ್ಲಿ ಮಾತನಾಡಿಸಿದ್ದಾರೆ. ಏನಯ್ಯ ನಿನ್ನ ಮುಂದಿನ ಪ್ಲಾನ್ ಅಂತ ಕೇಳಿದ್ದಾರೆ. ಜೊತೆಗೆ ಹೆಂಗಿದ್ಯಾ ಕ್ಯಾಶುಯಲ್ ಆಗಿ ಎಲ್ಲರನ್ನು ಹೆಂಗೆ ಮಾತನಾಡಿಸ್ತಾರೆ ಹಾಗೆ ಮಾತನಾಡಿಸಿದ್ದಾರೆ. ಸದ್ಯಕ್ಕೆ ಗಿಲ್ಲಿ ಮತ್ತು ಸಿಎಂ ಸಿದ್ದು ಅವರ ಈ ಒಂದು ಭೇಟಿಗೆ ಭೈರತಿ ಸುರೇಶ್ ಅವರು ಕೂಡ ಸಾಕ್ಷಿಯಾದರು. ಇನ್ನು ಮಾಧ್ಯಮ ಸಲಹೆಗಾರರಾಗಿರುವಂತಹ ಪ್ರಭಾಕರ್ ಅವರು ಕೂಡ ಉಪಸ್ಥಿತರಿದ್ದರು. ಈ ಒಂದು ಫೋಟೋಗೆ ಎಲ್ಲರೂ ಕೂಡ ಪೋಸ್ ಕೊಟ್ಟಿದ್ದಾರೆ. ಇಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ ಗಿಲ್ಲಿ ನಟನ ಖ್ಯಾತಿ ಎಲ್ಲೆಲ್ಲೂ ಕೂಡ ಹಬ್ಬಿದೆ. ಎಲ್ಲೇ ಹೋದ್ರೂ ಕೂಡ ಗಿಲ್ಲಿ ಸೌಂಡ್ ಒಂದು ರೇಂಜಿಗೆ ಜಾಸ್ತಿನೇ ಇತ್ತು. ಈಗ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಗಿಲ್ಲಿ ನಟ. ಏನೆಲ್ಲ ಅಪ್ಡೇಟ್ಸ್ ಇದೆ? ಸಾಹಿತ್ಯ ಇವತ್ತು ಸಿಎಂ ನಿವಾಸದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂತಹದ್ದು. ಇವತ್ತು ಅವರ ನಿವಾಸದಲ್ಲಿ ಅಂದ್ರೆ ಸೆಷನ್ ಮುಗಿದ ಬಳಿಕ ಅವರ ನಿವಾಸಕ್ಕೆ ಹೋದಂತಹ ಸಿಎಂ ಸಿದ್ದರಾಮಯ್ಯ ಅವರು ಗಿಲ್ಲಿ ಮೊದಲೇ ಬಂದಿದ್ರು ಅನ್ನುವಂತಹದ್ದಂದ್ರೆ ನೆನೆಯ ಸಮಯ ಕೇಳಿದ್ರು ಅನ್ನುವಂತಹದ್ದಿತ್ತು. ಆದ್ರೆ ಇವತ್ತು ಭೇಟಿಯಾಗಿರುವಂತಹ ಮಾಹಿತಿ ಇದೆ. ಸಹಜವಾಗಿ ಒಂದು ಬಿಗ್ ಬಾಸ್ ಗೆಲುವಿನ ಬಳಿಕ ಅಂದ್ರೆ ಆ ಭಾಗದ ಸ್ಪೆಷಲಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಏನು ತವರೂರು ಸೈಡ್ ಇಂದೇ ಆದಂತಹ ಗಿಲ್ಲಿ ನಟ ಅವರೇ ಆ ಭಾಗದ ಒಂದು ರೀತಿಯಾದಂತಹ ಪ್ರತಿಭೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ಅವರ ಆ ಭಾಗದ ಒಂದು ಬಿಗ್ ಬಾಸ್ ವಿನ್ನರ್ ಅನ್ನುವಂತಹದ್ರ ಜೊತೆಗೆ ಅನೇಕ ಹಿಂದೆ ವಿಡಿಯೋಗಳು ಸೇರಿದಂತೆ ಅನೇಕ ಅವ್ರದೇ ಆದಂತಹ ಪ್ರತಿಭೆಯಲ್ಲಿ ಬೆಳೆದು ಬಂದಂತವ್ರು. ಹಾಗಾಗಿ ಇವತ್ತು ಸಿಎಂ ನಿವಾಸಕ್ಕೆ ತೆರಳಿದ್ದಂತಹ ಗಿಲ್ಲಿ ಅವರನ್ನ ಅವರ ಆಶೀರ್ವಾದ ಪಡೆಯುವ ಮೂಲಕ ಜೊತೆಗೆ ಅವರಿಗೆ ಹಾರ ಹಾಕುವಂತಹ ಮೂಲಕ ಅವರನ್ನ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಇದೊಂದು ಒಂದು ರೀತಿಯಾಗಿ ಒಂದು ಕರ್ಟಸಿ ಭೇಟಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿರುವಂತಹದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಹವಾ ಜೋರಾಗಿದೆ. ನಾವು ಬಿಗ್ ಬಾಸ್ ಗೆದ್ದ ನಂತರವಂತೂ ಗಿಲ್ಲಿ ನಟನ ಹವಾ ಇನ್ನೂ ಕೂಡ ಜಾಸ್ತಿ ಆಗಿದೆ. ನಾವು ಬಿಗ್ ಬಾಸ್ನಲ್ಲಿ ಇದ್ದಂತಹ ಗಿಲ್ಲಿ ನಟನನ್ನ ಗೆಲ್ಲಿಸಲೇಬೇಕು ಅಂತ ಅಭಿಮಾನಿಗಳು ನಾನಾ ರೀತಿಯಲ್ಲಿ ಪ್ರಚಾರ ಕಾರ್ಯಗಳನ್ನ ಮಾಡಿದ್ರು. ಜೊತೆಗೆ ಅವರ ಆಶಯದಂತೆ ಅವರ ಆಸೆಯಂತೆ ಈಗ ಗಿಲ್ಲಿ ನಟ ಈ ಒಂದು ಬಿಗ್ ಬಾಸ್ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸಾಕಷ್ಟು ಓಟ್ಗಳು ಕೂಡ ಗಿಲ್ಲಿ ನಟನಿಗೆ ಬಂದಿತ್ತು. ಈಗ ಒಂದು ಭರ್ಜರಿ ಓಟ್ಗಳನ್ನ ಗಳಿಸಿ ಗಿಲ್ಲಿ ನಟ ಸದ್ಯಕ್ಕೆ ಒಂದು ಬಿಗ್ ಬಾಸ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಒಂದು ಬಿಗ್ ಬಾಸ್ನಲ್ಲಿ ಗೆದ್ದ ನಂತರ ಅವರ ಹುಟ್ಟೂರು
ದಡದಪುರದವರೆಗೂ ಕೂಡ ಒಂದು ಮೆರವಣಿಗೆ ಕೂಡ ಮಾಡಿಸಿದ್ರು ಅವರ ಅಭಿಮಾನಿಗಳು. ಅದಾದ ನಂತರ ಗಿಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತು ಮಾತುಕತೆ ಕೂಡ ಮಾಡಿದ್ರು. ಇನ್ನು ದಂಪತಿಗಳ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ರು. ಅದಾದ ನಂತರ ಈ ಒಂದು ಬಿಗ್ ಬಾಸ್ ನಡೆಸ್ಕೊಡುವಂಥ ಹೋಸ್ಟ್ ಆಗಿ ಏನು ಕಿಚ್ಚ ಸುದೀಪ್ ಅವರು ಹೋಸ್ಟಿಂಗ್ ಮಾಡ್ತಾ ಇದ್ರು, ಕಿಚ್ಚ ಸುದೀಪ್ ಅವರನ್ನು ಕೂಡ ಹೋಗಿ ಭೇಟಿಯನ್ನು ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಬಹಳ ಪ್ರೀತಿಯಿಂದ ವಿಶನ್ನು ಮಾಡಿದ್ದಾರೆ. ಕೇವಲ ಗಿಲ್ಲಿ ನಟನಿಗಷ್ಟೇ ಅಲ್ಲ, ಈ ಒಂದು ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಇದ್ರು ಅವರ ಮುಂದಿನ ಫ್ಯೂಚರ್ ಕೂಡ ಚೆನ್ನಾಗಿರಲಿ ಅಂತ ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ವಿಶನ್ನು ಮಾಡಿದ್ರು. ಅದಾದ ನಂತರ ಈಗ ಗಿಲ್ಲಿ ನಟ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ. ಈಗ ಬಿಗ್ ಬಾಸ್ ಗೆದ್ದ ನಂತರ ಭೇಟಿ ಮಾಡಿದ್ದಾರೆ. ಹೌದು, ಈಗ ಬಿಗ್ ಬಾಸ್ ಗೆದ್ದಿರೋದ್ರಿಂದ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಏನಾದರೂ ರಾಜಕೀಯಕ್ಕೆ ಏನಾದರೂ ಗಿಲ್ಲಿ ನಟ ಎಂಟ್ರಿ ಆಗ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿರೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಕಡೆ ಗೆಲುವಿನ ಸಂಭ್ರಮಾಚರಣೆ ಅಥವಾ ಈ ಒಂದು ಗೆಲುವಿನ ಒಂದು ಸೆಲೆಬ್ರೇಷನ್ ಬಗ್ಗೆ ಅವ್ರಿಗೂ ಕೂಡ ತಿಳಿಸ್ಲಿಕ್ಕೆ ಹೋಗಿದ್ರಾ ಅಥವಾ ಏನಾದರೂ ರಾಜಕೀಯಕ್ಕೆ ಬರಲಿಕ್ಕೆ ಏನಾದರೂ ಇದು ಕೂಡ ಮುನ್ನುಡಿ ಆಗುತ್ತಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಒಟ್ಟಿನಲ್ಲಿ ಗಿಲ್ಲಿ ಹವಾ ಸೋಷಿಯಲ್ ಮೀಡಿಯಾದಲ್ಲಂತೂ ಬಹಳ ಜೋರಾಗಿದೆ. ಈಗ ಕೇವಲ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಎಲ್ಲೇ ಹೋದರೂ ಕೂಡ ಗಿಲ್ಲಿ ಗಿಲ್ಲಿ ಎಂಬ ಘೋಷಣೆಗಳು ಈಗ ಮೊಳಗ್ತಾ ಇದೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಅವ್ರನ್ನು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ನಿನ್ನೆಯೇ ಒಂದು ಟೈಮ್ ಕೇಳಿದ್ರಂತೆ, ನಾವು ಬಂದು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ದಯವಿಟ್ಟು ನಮ್ಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಗಿಲ್ಲಿ ನಟ ಸಮಯಾವಕಾಶವನ್ನು ಕೇಳಿದ್ರಂತೆ. ನೀವು ಕೂಡ ಒಂದು ವಿಜುವಲಲ್ಲಿ ಗಮನಿಸಿದ್ರಿ. ಇನ್ನು ಸಿದ್ದರಾಮಯ್ಯ ಅವರಿಗೆ ಗಿಲ್ಲಿ ನಟ ಒಂದು ಹಾರವನ್ನು ಹಾಕ್ಲಿಕ್ಕೆ ಅಂತ ಹೋಗ್ತಾರೆ. ಆ ಒಂದು ಹಾರವನ್ನೇ ಗಿಲ್ಲಿ ನಟನಿಗೆ ವಾಪಸ್ ಸಿದ್ದರಾಮಯ್ಯ ಅವರು ಅವರಿಗೆ ಹಾಕುವ ಮೊದಲು ಗಿಲ್ಲಿ ನಟನಿಗೆ ಒಂದು ರೀತಿಯ ಸನ್ಮಾನವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಗಿಲ್ಲಿ ನಟ ಅವರು ಭೇಟಿ ಮಾಡಿರೋದು ಬಹಳ ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. 50 ಲಕ್ಷ ಬಂತು ಸರ್. 1 ಕೋಟಿ ಕೊಟ್ಟು ಕಾರ ಎಲ್ಲ ಕೊಟ್ಟು ಸರ್ವಾಡ 20 ಲಕ್ಷ ಬೇರೆ ಎಲ್ಲ ಬಂದೈತೆ ಅನಿಸ್ತಿತ್ತು. ಸರ್ವಾಡ ಪ್ರತಿಭಾ ಒಂದು ಲಕ್ಷ. 20 ಲಕ್ಷ ರನ್ನರ್ ಅಪ್ ಸೆಕೆಂಡ್ ಸುದೀಪ್ 10 ಲಕ್ಷ ಕೊಟ್ಟರು. ಸುದೀಪ್ 10 ಲಕ್ಷ ಕೊಟ್ಟರು ಸರ್. ಯಾರಿಗೆ ಅವರು ಚಾನಲ್ ಅವ್ರ ಮನೆಯಲ್ಲಿ ಇರ್ಬೇಕು ನಾನು. ಗೊತ್ತಲ್ಲ ಶಿವಣ್ಣ. ಒಳ್ಳೆದಾಯ್ತು. ಫೋಟೋ ತಗೋ ಫೋಟೋ ನಿಮ್ ತಂದೆ ತಾಯಿ ಏನ್ ಮಾಡ್ತಾವ್ರೆ? ವ್ಯವಸಾಯ ಊರಲ್ಲಿ ಊಟ ಮಾಡಿ ಊರಿದಾರ. ನೀವು ಎಷ್ಟು ಜನ ಅಣ್ಣ ತಂದಿರು? ನಾನು ಸರಿ ಸರಿ ಹಣ ನೀವು ಭಾಳ ಹೊತ್ತು ತಗೊಂಡಿರ್ಬೇಕಲ್ಲ. 50 ಹೆಚ್ಚಾಗಿ ಪಾಪ್ಯುಲಾರಿಟಿ ಬಹಳ ಪಾಪ್ಯುಲಾರಿಟಿ ಜಾಸ್ತಿ. ಆಗೈತೆ. ಒಳ್ಳೆಯವನು ಪಾಪ. ನಾನು ನಗಿಸಿ ಎಲ್ಲ ಮಾಡಿ ಎಲ್ಲ ನನ್ನ ವೈಫ್ ಎಲ್ಲ ಒಟ್ಟು 45 ಕೋಟಿ ಒಟ್ಟು ಬಂದಿದೆ ಸರ್. 45 ಕೋಟಿ ಅಲ್ಲ 45 ಕೋಟಿ ಇಡೀ ಬಿಗ್ ಬಾಸ್ ಗೆ ನಂಬರ್ 1 ಇಡೀ ದೇಶ. ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಬಿಗ್ ಬಾಸ್ Highest vote. ಹೌದು. ಸೆಕೆಂಡ್ ಅವ್ರಿಗೆ ಎಷ್ಟು ಕೊಟ್ಟು ಬಂತು? ಸೆಕೆಂಡ್ ಅದೆಲ್ಲ ಹೇಳಿದ್ದಾರೆ. ಹಂಗೆ ಬರಲ್ಲ, ನಿಂದ ಎಷ್ಟು. ವೆರಿ ಗುಡ್.